ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ವಾಗ್ದಾನವನ್ನು ಸ್ವಾತಂತ್ರ್ಯವಾಗಿ ಮಾಡಿಕೊಂಡು ನಾವು ಈ ದಿನವನ್ನು ಆಶೀರ್ವಾದವಾಗಿ ಕಳೆಯೋಣ. ನಾವು ಧ್ಯಾನಕ್ಕೆ ತಗೊಂಡಿರುವಂಥ ವಚನ 1 ಪೂರ್ವ ವೃತ್ತಾಂತ ಕಾಲ 4ನೇ ಅಧ್ಯಾಯ 10ನೇ ವಚನ. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಹಲ್ಲೆಲೂಯಾ. ನನ್ನ ಪ್ರಿಯರೇ, ವಾಕ್ಯದಲ್ಲಿ ಓದುತ್ತೇವೆ, ಯಾಬೇಸನು ದೇವರ ಸಮ್ಮುಖದಲ್ಲಿ ಬೇಡಿಕೊಂಡ. ಏನಂತ? ದೇವರೇ, ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ವೇದನೆ ಉಂಟಾಗದಂತೆ ನನ್ನನ್ನು ಕಾಪಾಡಬೇಕು ಅಂತ ಕೇಳಿಕೊಂಡು. ನಾವೆಲ್ಲ ಹೋದರೆ, ಏಸಪ್ಪ ನನ್ನನ್ನು ಆಶೀರ್ವದಿಸಪ್ಪ, ನನ್ನ ಕುಟುಂಬವನ್ನು ಕಾಪಾಡಪ್ಪ, ಕೆಲಸ ಕಾಪಾಡಪ್ಪ ಅಂದ್ಕೊಂಡು ಬರ್ತಾ ಇರ್ತೀವಿ. ಆದರೆ ಇಲ್ಲಿ ಯಾಬೇಚನು ಕೇಳ್ತಾನೆ, ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಯಾಕೆ ಆ ಮಾತಂದ ಗೊತ್ತಾ? ನೀವು ಮೇಲನೇ ವಚನವನ್ನು ಓದಿ ನೋಡುವಾಗ, ತನ್ನ ತಾಯಿ ಹೆರುವಾಗ ತುಂಬ ವೇದನೆಯಿಂದ ಹೆತ್ತಳು ನನ್ನ ಪ್ರಿಯರೇ. ಆದುದರಿಂದ ವೇದನೆಯಿಂದ ಹುಟ್ಟಿದ ಮಗುವನ್ನು ಆ ವೇದನೆ, ಆ ದುಃಖ, ಆ ನೋವು ಅರ್ಥಕ್ಕೆ ಯಾಬೇಸ್ ಅಂತ ಹೆಸರಿಟ್ಟಳು. ಯಾಬೇಸನು ಅಂತ ಹೇಳಿದ್ರೆ ದುಃಖದ ಮಗನು, ವೇದನೆಯ ಮಗನು. ನೀನು ಹೊಟ್ಟೆಯಲ್ಲಿದ್ದಾಗ ನನಗಷ್ಟು ವೇದನೆ ಇತ್ತು, ಅದಕ್ಕೆ ನಿನಗೆ ಆ ಹೆಸರಿಟ್ಟೆ. ಆದುದರಿಂದ ಯಾಬೇಸ್ ಅಂತ ಹೇಳಿದ್ರೆ ವೇದನೆಯ ಮಗನು, ದುಃಖದ ಮಗನು. ಅದಕ್ಕೆ ಅವನು ದೇವರ ಹತ್ರ ಕೇಳ್ಕೊಂಡ, ನಮ್ಮಮ್ಮ ನನ್ನನ್ನು ಹೆರುವಾಗ ದುಃಖದಿಂದ ವೇದನೆಯಿಂದ ಅಪ್ಪ ತುಂಬ ವೇದನೆಯಲ್ಲಿ ಇದ್ದಿದ್ದ ನಿಮಿತ್ತವಾಗಿ ನನಗೆ ಆ ವೇದನೆಯ ಹೆಸರೇ ಇಕ್ಬಿಟ್ರಪ್ಪ. ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಆ ವೇದನೆಯಾಗಿ ಇಟ್ಟಿರುವಂಥ ಹೆಸರಿದ್ರೆ ಪರವಾಗಿಲ್ಲ, ಆದರೆ ನಿನ್ನ ವಿಶೇಷವಾದ ಆಶೀರ್ವಾದ ನನ್ನ ಮೇಲೆ ಇರಲಿ. ಕೆಲವೊಬ್ಬರು ಹೆಸರು ನೋಡಿ ನೋಡಿ ಇಕ್ತಾರೆ ನನ್ನ ಪ್ರಿಯರೇ. ಆಶೀರ್ವಾದ ಅಂತ ಹೆಸರು ಇಕ್ಕಿರ್ತಾರೆ, ಅವ್ರು ನೋಡಿದ್ರೆ ದರಿದ್ರ ಕೋಲದಲ್ಲಿ ಇರ್ತಾರೆ. ಸಮಾಧಾನ ಅಂತ ಹೆಸರಿಕ್ಕಿರ್ತಾರೆ, ಅವ್ರಿಗೊಂದು ಚೂರು ಸಮಾಧಾನ ಇರೋದೇ ಇಲ್ಲ ನನ್ನ ಪ್ರಿಯರೇ. ಆದರೆ ಇಲ್ಲಿ ವೇದನೆಯಲ್ಲಿ ಇದ್ದಿದ್ದಕ್ಕೆ ವೇದನೆಯಾಗಿ ಇರೋದಕ್ಕೆ ಒಂದು ಹೆಸರು ಇಕ್ಬಿಟ್ರು ನೋಡಿ. ಇವಾಗ ಅದಕ್ಕೆ ತುಂಬ ದುಃಖ ಆಗಿ ಯಾಬೇಸನು ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ನನ್ನ ತಾಯಿ ವೇದನೆ ಕಾರಣವಾಗಿ ನನ್ನ ಹೆಸರೇ ವೇದನೆ ಅಂತ ಇಕ್ಬಿಟ್ಟಿದ್ದಾರೆ, ಅದೇ ನನ್ನ ಹೆಸರಿನ ಅರ್ಥ. ಆದುದರಿಂದ ಆ ವೇದನೆ ನನ್ನ ಹೆಸರು ಇದ್ದರೆ ಇರಲಿ, ಆ ವೇದನೆನ ಬದಲಾಯಿಸುವಂಥ ಶಕ್ತಿ ನಿನ್ನ ಹತ್ರ ಇದೆ, ಅದನ್ನು ವಿಶೇಷವಾಗಿ ನನಗೆ ಆಶೀರ್ವದಿಸಪ್ಪ ಅಂತ ಕೇಳಿದ್ರು. ಕೇಳಿಬಿಟ್ಟು ಅವ್ರು ಹೇಳ್ತಾರೆ, ನನ್ನ ಪ್ರಾಂತವನ್ನು ವಿಸ್ತಾರಗೊಳಿಸು ಸ್ವಾಮಿ. ಮತ್ತು ನನ್ನ ಪ್ರಾಂತ ವಿಸ್ತಾರವಾಗುವಾಗ, ನಾನು ಬೆಳೆದು ಬರೋವಾಗ ಹೊಟ್ಟೆ ಕಿಚ್ಚು ಪಡೋ ಹಾವಿ, ವೇದನೆ ಕೊಡೋ ಹಾವಿ, ನನ್ನ ಅಮ್ಮನ ಮುಟ್ಟಿದ್ದಂಥ ಹಾವಿ ನನ್ನನ್ನು ಮುಟ್ಟಬಾರ್ದು. ಆದ್ದರಿಂದ ವೇದನೆ ಉಂಟಾಗದಂತೆ ನಿನ್ನ ಹಸ್ತದಿಂದ ನನ್ನನ್ನು ಕಾಪಾಡು. ವೇದನೆ ಬರಬಾರ್ದಂದರೆ ದೇವರ ಹಸ್ತ ನಮ್ಮ ಜೊತೆಯಲ್ಲಿ ಇರಬೇಕು ನನ್ನ ಪ್ರಿಯರೇ. ನೋಡಿ, ಕೋವಿಡ್ ಬಂದಾಗ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ತಾ ಇದ್ರು. ಎಲ್ಲೋದ್ರೂ ಮಾಸ್ಕ್ ಹಾಕ್ಕೋಬೇಕು, ಎಲ್ಲೋದ್ರೂ ಹಾಕ್ಕೋಬೇಕು, ಮಾಸ್ಕ್ ಹಾಕ್ಕೊಂಡೇ ಹೋಗ್ಬೇಕು. ಯಾಕಂದರೆ ಬರುವಂಥ ಆಪತ್ತಿಂದ ಆ ಮಾಸ್ಕ್ ನಮ್ಮನ್ನು ಕಾಪಾಡ್ತದೆ ಅಂತೆ. ಆದ್ದರಿಂದ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ತಾ ಇದ್ರು. ಇಲ್ಲಿ ನೋಡಿ, ಒಂದು ಮಾಸ್ಕನ್ನು ಯಾಬೇಚನು ಕೇಳ್ತಾನೆ, ಏನಂತ ಗೊತ್ತಾ? ವೇದನೆ ನನಗುಂಟಾಗಬಾರ್ದಪ್ಪ, ಅದಕ್ಕೆ ನಿನ್ನ ಹಸ್ತವು ನನಗೆ ಬೇಕಪ್ಪ. ನಿನ್ನ ಹಸ್ತವು ಇದ್ದರೆ ಅದು ನನ್ನ ಬಾಯಿಗೆ ಮಾತ್ರ ಮಾಸ್ಕ್ ಆಗಿರೋದಿಲ್ಲ, ಅದು ನನಗೂ, ನಾನು ಮಾಡುವಂಥ ಕೆಲಸಕ್ಕೂ, ನನ್ನ ಕುಟುಂಬಕ್ಕೂ, ನನ್ನ ಸಂಬಳಕ್ಕೂ, ಎಲ್ಲದಕ್ಕೂ ಕಾಪಾಡುವಂಥ ಮಾಸ್ಕ್ ಆಗಿ ಇರ್ತದೆ. ಅದು ನನ್ನ ಪ್ರಾಂತವನ್ನೇ, ನನ್ನ ಕಾಂಪೌಂಡನ್ನೇ, ಎಲ್ಲ ಕಾರ್ಯಗಳನ್ನೇ ಕಾಪಾಡುವಂಥ ಮಾಸ್ಕ್ ಆಗಿಬಿಡ್ತದೆ. ಇಂಥ ಮಾಸ್ಕ್ ಯಾವಾಗಾದರೂ ನೋಡಿದ್ದೀರಾ? ನೀವು ಕೇಳ್ತೀರಾ, ನನ್ನ ಪ್ರಿಯರೇ, ಏಸಪ್ಪ ನಿನ್ನ ಹಸ್ತದಿಂದ ನನ್ನನ್ನು, ನನ್ನ ಕುಟುಂಬವನ್ನು ಕಾಪಾಡಪ್ಪ. ಯಾಬೇಸನ ಕುಟುಂಬವನ್ನು ಕರ್ತನೇ ನೀನು ಆಶೀರ್ವದಿಸಿ ವೇದನೆ ಉಂಟಾಗದಂತೆ ನಿನ್ನ ಹಸ್ತವನ್ನು ಇಟ್ಟು ಕಾಪಾಡ್ದಲ್ಲ ಸ್ವಾಮಿ. ನಿನ್ನ ಹಸ್ತ ಎಂದು ಹೇಳುವಂಥ ನಿನ್ನ ಮಾಸ್ಕನ್ನು ನನ್ನ ಸುತ್ತಲೂ, ನನ್ನ ಕುಟುಂಬ ಸುತ್ತಲೂ, ನನ್ನ ಪ್ರಾಂತ ಸುತ್ತಲೂ ಹಾಕಿರಿ ಅಂತ ಕೇಳ್ತೀರಾ? ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಯಾಬೇಚನನ್ನು ದುಃಖದಿಂದ ತನ್ನ ತಾಯಿ ಎತ್ತು ಕರ್ತನೇ, ದುಃಖವೇ ಒಂದು ಅರ್ಥವಾಗಿ ಒಂದು ಹೆಸರನ್ನು ಇಕ್ಬಿಟ್ರಪ್ಪ. ಅದು ಬದಲಾಗಬೇಕು ಅಂತ ಯಾಬೇಚನು ಪ್ರಾರ್ಥನೆ ಮಾಡಿದಾಗ ನೀವು ಅದನ್ನು
ಲಾಲಿಸಿದ್ರಿ ಸ್ವಾಮಿ. ಅದನ್ನು ಕೇಳಿ ಅದೇ ರೀತಿ ಅವನನ್ನು ಆಶೀರ್ವದಿಸ್ರಪ್ಪ. ಅದೇ ಥರ ಎಷ್ಟೋ ಜನ ನನ್ನ ಹೆಸರೇ ಒಂದು ವೇದನೆ, ನನ್ನ ಕುಟುಂಬನೇ ಒಂದು ವೇದನೆ, ನನ್ನ ಕೆಲಸನೇ ಒಂದು ವೇದನೆ ಅಂತ ಹೇಳ್ಕೊಂಡಿದ್ದಾರೆ ಅಪ್ಪ. ಆ ವೇದನೆಯನ್ನು ಬದಲಾಯಿಸು ಸ್ವಾಮಿ. ಇವತ್ತು ಯಾಬೇಚನ ವೇದನೆಯನ್ನು ಬದಲಾಯಿಸಿದಂಥ ದೇವರೇ, ನಿನ್ನ ಹಸ್ತದಿಂದ ವೇದನೆ ಉಂಟಾಗದಂತೆ ಕಾಪಾಡಿದಂಥ ದೇವರೇ, ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬದ ವೇದನೆ ಅಪ್ಪ ದೂರ ಮಾಡು ಸ್ವಾಮಿ. ನಿನ್ನ ಹಸ್ತವನ್ನು ಮಾಸ್ಕ್ ಥರ ಹಾಕಿ ಅವರ ಕುಟುಂಬಗಳನ್ನು ಕಾಪಾಡು ರಾಜ. ಒಬ್ಬೊಬ್ಬರನ್ನ ಕಾಪಾಡು ರಾಜ. ಆಶೀರ್ವದಿಸು ಸ್ವಾಮಿ. ಶಾಂತಿ ಸಮಾಧಾನ ಕೊಡಪ್ಪ. ಎಲ್ಲವನ್ನು ತಗ್ಗಿಸಿ ನಿಮ್ಮ ತನ್ನೊಳ ಹಸ್ತದಲ್ಲಿ ಒಪ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದ್ಕೊಳ್ತೇನೆ ನನ್ನ ತಂದೆ. ಆಮೆನ್. God bless.